ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಬಿಸಿಲು ಜೋರಾಗಿ ಬರ್ತಾ ಇದೆ. ಈ ರೀತಿ ಮೆಣಸಿನಕಾಯಿಗಳು ಚೆನ್ನಾಗಿ ಸಿಗ್ತಾ ಇದ್ದಾವೆ. ಇದನ್ನು ನಾವು ಗೋಕರ್ಣ ಮೆಣಸು ಅಂತ ಹೇಳ್ತೀವಿ. ವಿಶೇಷವಾಗಿ ಮಜ್ಜಿಗೆ ಮೆಣಸನ್ನು ಮಾಡಲಿಕ್ಕೆ ಬಳಸುವಂತಹ ಮೆಣಸಿದು. ಇದಕ್ಕೆ ಒಂದು ರೀತಿಯ ಪರಿಮಳ ಇರುತ್ತೆ, ಬಹಳ ಚೆನ್ನಾಗಿ ಆಗುತ್ತೆ. ಅತ್ಯಂತ ಖಾರ ಇರಲ್ಲ, ಕಾರ್ಚಿರಲ್ಲ. ಹಾಗಾಗಿ ಇದರಿಂದ ನಾನು ಇವತ್ತು ಒಂದು ಮಜ್ಜಿಗೆ ಮೆಣಸನ್ನು ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತೊಳ್ಕೊಂಡು ಆರು ಹಾಕ್ಕೋಬೇಕು. ಹಾಗೆ ನಮಗೆ ಮಜ್ಜಿಗೆ ಮೆಣಸನ್ನು ಮಾಡಲಿಕ್ಕೆ ಒಂದು 3 ಚಮಚದಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳನ್ನು ತಗೊಳ್ಳಿ. 1/4 ಚಮಚದಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವು ನೀರಿನಲ್ಲಿ ನೆನೆಸ್ಕೊಂಡ್ಬಿಡೋಣ. ಇದು ನೆನೆಯಲಿಕ್ಕೆ ಸಮಯ ಬೇಕಾಗತ್ತೆ, ಹಾಗಾಗಿ ನಾನು ಈಗಲೇ ನೆನೆಸ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನೀರು ಹಾಕಿ ಚೆಂದ ಮಾಡಿ ತೊಳ್ಕೊಂಬ. ನಾನು ಒಟ್ಟು 1 kg ಮೆಣಸನ್ನು ತೊಗೊಂಡಿದ್ದೀನಿ. ಅದಕ್ಕೆ 3 ಚಮಚ ಉದ್ದಿನಕಾಳು, 1.5 ಚಮಚದಷ್ಟು ಮೆಂತ್ಯಕಾಳು, ಹಾಗೆ 1 ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಬೇಕಾಗುತ್ತೆ, ಅಷ್ಟು ಬೇಕಾಗುತ್ತೆ. ಇದು ನೀರೆಲ್ಲ ಎಳೆದು ಬಿಡಲಿ. ಈಗ ನೋಡಿ ಎಷ್ಟು ಗಲೀಜಿರುತ್ತೆ. 2ನೇ ಸರಿ ತೊಳೆದಿರೋದು. ಮತ್ತೆ ತೊಳ್ಕೊಂಬಿಟ್ಟು ಆರು ಹಾಕ್ಕೊಂಬಿಡಿ. ಈಗ ಈ ಮೆಣಸಿನ್ಕಾಯಿನ ನಾವು ಇಲ್ಲಿ ಪೂರ್ತಿ ಕಟ್ ಮಾಡಬಾರ್ದು, ಇಷ್ಟೇ ಕಟ್ ಮಾಡಿದ್ರೆ ಸಾಕು. ಅಥವಾ ಇಲ್ಲಿ ನಾವು ಮಧ್ಯದಲ್ಲಿ ಒಂದು ಹೋಲನ್ನು ಮಾಡುವಂಥದ್ದು. ಏನಂದರೆ ಅದು ಹೀರ್ಕೊಳ್ಬೇಕು, ಮಜ್ಜಿಗೆಯನ್ನು ಹೀರ್ಕೊಳ್ಬೇಕು. 2 ಥರದಲ್ಲಿ ನಾವು ಯಾವ ಥರನಾದರೂ ಮಾಡ್ಬೋದು. ಕಟ್ ಮಾಡೋದೇ ಅಂದರೆ ತುಂಬ ಮಾಡಬಾರ್ದು, ಒಂದು ಅರ್ಧದಷ್ಟು ಮಾಡಿದ್ರೆ ಸಾಕು. ಈ ತೊಟ್ಟು ಕೂಡ ತುಂಬ ಉದ್ದ ಇದ್ದರೆ ಚೂರು ಕಟ್ ಮಾಡ್ಕೊಳ್ಳಿ. ತುಂಬ ಇದ್ದರೆ ಸ್ವಲ್ಪ ಬೇಕು ತೊಟ್ಟು, ಹಾಗೆ ಇರಲಿ. ಇದನ್ನು ನಾವು ಮಾಡಿಟ್ಕೊಂಡಂಥ ಮಜ್ಜಿಗೆಗೆ ಸೇರಿಸ್ಕೊತಾ ಹೋಗ್ಬೇಕು. ಹಾಗೆ ಎಲ್ಲವನ್ನು ಕಟ್ ಮಾಡ್ಕೊಂಡು ಇಲ್ಲಿ ನಾವು ನೆನೆಸ್ಕೊಂಡಂಥ ಉದ್ದಿನಬೇಳೆ ಚೆನ್ನಾಗಿ ನೆಂತಿದೆ. ಮೆಂತೆ, ಉದ್ದಿನಬೇಳೆ, ಜೀರಿಗೆ ಇದನ್ನು ರುಬ್ಕೊಂಡ್ಬಿಡೋಣ. ಈ ಪಾತ್ರೆಯಲ್ಲಿ ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಡ್ಕೊಂಡ್ಬಿಡೋಣ. ಗಂಟಿಲ್ಲದ ಹಾಗೆ ಮಾಡ್ಕೊಂಡ್ರೆ ಮೊಸರಾಗಿರೋದ್ರಿಂದ ಆಮೇಲೆ ಇದನ್ನು ಕಡ್ಕೊತ. ಈಗ ರುಬ್ಕೊಂಡಿರುವಂತಹ ಉದ್ದಿನಬೇಳೆ, ಮೆಂತ್ಯ, ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊತೀನಿ. ಉಪ್ಪನ್ನು ಅಂದಾಜಿಗೆ ನಾನು ತಗೋತಾ ಇದ್ದೀನಿ. ಯಾಕಂದರೆ ಇದು ಒಣಗಿದ ಮೇಲೆ ಮತ್ತೊಂದಿಷ್ಟು ಉಪ್ಪಾಗುತ್ತೆ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಇದನ್ನು ಮತ್ತೊಂದ್ಸರಿ ಉದ್ದಿನಬೇಳೆ ಜೊತೆ ಸೇರಿಸಿ ರುಬ್ಬಿಡ್ತೀನಿ. ಕರಡಕ್ಕೆ ಈಸಿ ಆಗುತ್ತೆ. ಇದು ರೆಡಿಯಾಗಿದೆ. ಇದನ್ನು ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ನಾವು ನೀರು ಮಾಡಿಟ್ಕೊಂಡಂಥ ಮಜ್ಜಿಗೆಯನ್ನು ಸೇರಿಸ್ಕೊಂಬೋಣ.
ಅರ್ಧ ಚಮಚ ಇಂಗನ್ನು ಸೇರಿಸ್ಕೊತೀನಿ. ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿ ಎಲ್ಲದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮೆಣಸಿನ್ಕಾಯಿಗೂ ಈ ಮಜ್ಜಿಗೆ ತಾಗಬೇಕು, ಆ ರೀತಿನಲ್ಲಿ ಮಿಕ್ಸ್. ಮಾಡಿ ಮುಚ್ಚಿಟ್ಬಿಟ್ರೆ, ತುಂಬ ಮಾಡುವಾಗ ನಾವು ಭಾರ ಏನಾರ ಹೇರಿಡಬೇಕಾಗತ್ತೆ, ಹಾಗೇನಿಲ್ಲ. ಒಂದೆರಡು ಗಂಟೆ ಬಿಟ್ಟು ಮತ್ತೊಂದ್ಸರಿ ಇದನ್ನ ಮೇಲೆ ಕೆಳಗೆ ಮಾಡಿ, ಒಂದೆರಡು ಮೂರು ಸರಿ ಮಾಡಿದ್ರೆ ಇನ್ನು ರಾತ್ರಿ ಹಾಕಿಟ್ಟಿದ್ದೀನಿ, ಬೆಳಗ್ಗೆ ಇದನ್ನ ಒಣಗಿಸ್ಕೊಳ್ತೀನಿ. ಅದೇ ರೀತಿಯಲ್ಲಿ ಒಣಗಿದ್ಮೇಲೆ ಮತ್ತೆ ಮಜ್ಜಿಗೆ ಹಾಕೊಂಡು ಮಜ್ಜಿಗೆ ಖಾಲಿ ಆಗೋವರೆಗೂ ಈ ಪ್ರೊಸೆಸ್ ಮಾಡ್ತಾ ಇರ್ಬೇಕು ನಾವು. ಒಂದೆರಡು ಮೂರು ದಿವಸ ಒಣಗಿಸೋದು, ರಾತ್ರಿ ತೆಗೆದು ಮತ್ತೆ ಮಜ್ಜಿಗೆನಲ್ಲಿ ಹಾಕುವಂಥದ್ದು. ಇದರಲ್ಲಿ ಎಷ್ಟು ಮಜ್ಜಿಗೆ ಇದೆ ಅಷ್ಟು ಮಜ್ಜಿಗೆ ಇಟ್ಕೋಬೇಕದು, ಅಲ್ಲಿವರೆಗೂ ಮಾಡಬೇಕಾಗುತ್ತೆ. ಮುಚ್ಚಿ ಇದು 3ನೇ ದಿವಸ ಬೆಳಗ್ಗೆ. ಇಷ್ಟು ಮಜ್ಜಿಗೆ ಹುಡ್ಕೊಂಡಿದ್ದು, ಅದಕ್ಕೆ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿ ಇಡಬೇಕು. ಇದು 4ನೇ ದಿವಸ ಬೆಳಗ್ಗೆ ನೋಡಿ, ಮಜ್ಜಿಗೆನ ಪೂರ್ತಿ ಇಟ್ಕೊಂಡ್ಬಿಟ್ಟಿದೆ. ಅಲ್ಪ ಸ್ವಲ್ಪ ಉಳಿದಿದ್ರು ಕೂಡ ಇದನ್ನ ಈಗ ಸೇರಿಸಿ ಹಾಕ್ಬೇಕು. ಕ್ಲೀನಾಗಿ ಹರಡಪಟ್ಟಿ ಈ ರೀತಿ ಹರಡ್ಕೊಂಡ್ಬಿಟ್ಟು ಇಟ್ಟರೆ 4ನೇ ಬಿಸಿಲಾಗುತ್ತೆ. ಇದು 4ನೇ ದಿವಸ ಬೆಳಗ್ಗೆ. ನಂತರ 5ನೇ ದಿವಸಕ್ಕೆ ಒಣಗಿದೆ. ಒಂದಕ್ಕೆ 2 ಬಿಸಿಲಾದರೆ ಸಾಕಾಗುತ್ತೆ. ಅಂತಿಮವಾಗಿ ಒಣಗಿದೆ ಇದು ಮೆಣಸು. ಅದು ಯಾವತ್ತು ನಾವು ಇದು 6ನೇ ಬಿಸಿಲು ಆದಮೇಲೆ ಕ್ಲೀನಾಗಿ ನಮಗೆ ಅದು ಪೀಸ್ ಆಗುತ್ತೆ, ಅಷ್ಟಾಗಬೇಕು. ಯಾವತ್ತು ಬಿಸಿಲಿಂದ ಹೊರಗೆ ತೆಗಿತೀವೋ ಆವಾಗಲೇ ಡಬ್ಬಕ್ಕೆ ತುಂಬಾರ್ದು. ಒಂದು ದಿವಸ ಬಿಟ್ಟು ತುಂಬಿ, ಮತ್ತು ಕರಿಯುವಾಗಲೂ ಅಷ್ಟೇ ಒಂದು ದಿವಸ ಬಿಟ್ಟು ಅದನ್ನು ಕರೀರಿ. ಅವತ್ತೇ ಕರೆದ್ಬಿಟ್ರೆ ಕಪ್ಪಾಗುತ್ತೆ ಸ್ವಲ್ಪ. ಸೊ ಇನ್ನೊಂದು ದಿವಸ ಕರೆದಾಗ ಅದು ಚೆನ್ನಾಗಿ ಬರುತ್ತೆ. ಓಕೆ, 6 ದಿವಸ ಶ್ರಮ ಪಟ್ಟರೆ ನಾವು ಜಾಸ್ತಿ ಮಾಡಿಟ್ಕೊಂಡು ವರ್ಷ ಪೂರ್ತಿ ನಾವು ಮಜ್ಜಿಗೆ ಮೆಣಸನ್ನು ಬಳಸ್ಬೋದು. ಸುಲಭ, ಆದರೆ ಒಣಗಿಸೋದು ತೆಗೆಯೋದು ಮಾತ್ರ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಮೆಣಸನ್ನು ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಪೂರ್ತಿ ಕಾಯಬಾರ್ದು, ಸ್ವಲ್ಪ ಕಾದಿದೆ ಅಂದಾಗ ಹಾಕ್ಕೋಬೇಕು. ಪೂರ್ತಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಂಡ್ರೆ ನಮಗೆ
ಅದು ಕಪ್ಪಾಗ್ಬಿಡತ್ತೆ. ಫ್ಲೇನು ಆಫ್ ಮಾಡ್ಕೊಂಬಿಡೋಣ.